ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನಾ ಹಾಗೆ ಉಚಿತ ಬಸ್ ಪ್ರಯಾಣ ಏನಿದೆ ಇದನ್ನು ಕಂಪ್ಲೀಟಾಗಿ ಬಂದ್ ಮಾಡಬೇಕು. ಅಥವಾ ಇವೆರಡನ್ನ ನೀವೇನಾದರೂ ಬಂದ್ ಮಾಡಲಿಲ್ಲ ಅಂತಂದರೆ ಎಲ್ಲ ಯೋಜನೆಗಳು ಅಂತಂದರೆ ಈ ಕಾಂಗ್ರೆಸ್ನ 5 ಗ್ಯಾರಂಟಿಗಳೇನಿದೆ ಎಲ್ಲ ಯೋಜನೆಗಳನ್ನು ಕೂಡ ಕಂಪ್ಲೀಟಾಗಿ ಬಂದ್ ಮಾಡಬೇಕಂತ ಹೇಳ್ಬಿಟ್ಟು ಇಲ್ಲಿ BJPಯ ಕೆಲವೊಂದಿಷ್ಟು ಶಾಸಕರಿಂದ ತುಂಬಾ ಒತ್ತಾಯ ಬರ್ತಾ ಇದೆ. ಜೊತೆಗೆ ಮನವಿ ಪತ್ರನೂ ಕೂಡ ಮಾಡ್ಕೋತಾ ಇದ್ದಾರೆ. ಜೊತೆಗೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನರೇನಿದ್ದಾರೆ ಇವಾಗ ಉಚಿತವಾಗಿ ಪಡಿತಾ ಇರುವಂತಹ ಜನರು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಯೋಜನೆಗಳನ್ನು ಕೂಡ ಬಂದ್ ಮಾಡಬೇಕಂತ ಹೇಳ್ಬಿಟ್ಟು ಇದಕ್ಕೆ ಸರ್ಕಾರನೂ ಕೂಡ ಇವಾಗ ಒಂದು ಚಿಂತನೆನೇ ನಡೆಸ್ತಾ ಇದ್ದಾರೆ. ಏನು ಮಾಡಬೇಕಂತ ಹೇಳ್ಬಿಟ್ಟು ಯಾಕೆ ಬಂದ್ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರ ನಿಜವಾಗ್ಲೂ ಬಂದ್ ಮಾಡುತ್ತಾ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ನ 5 ಗ್ಯಾರಂಟಿಗಳೇನಿದೆ ಅದರಲ್ಲಿ 2 ಗ್ಯಾರಂಟಿಗಳನ್ನ ಬಂದ್ ಮಾಡಬೇಕಂತ ಹೇಳ್ಬಿಟ್ಟು ಇಲ್ಲಿ BJPಯ ಕೆಲವೊಂದಿಷ್ಟು ಶಾಸಕರು ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ಶಾಸಕರು ಕೂಡ ಒತ್ತಾಯನ ಮಾಡಿದ್ರು. ಅದಕ್ಕೆ ಸರ್ಕಾರ ಏನು ಹೇಳಿತ್ತು ಅಂದರೆ ಯಾವ ಯೋಜನೆಗಳನ್ನು ಕೂಡ ಬಂದ್ ಮಾಡಲ್ಲ ಅಂತೇಳಿ ತಿಳಿಸಿತ್ತು. ಆದರೆ ಇವಾಗ BJP ಶಾಸಕರಿಂದ ತುಂಬಾ ಒತ್ತಾಯ ಬರ್ತಾ ಇದೆ, ಬಂದ್ ಮಾಡಲೇಬೇಕು, ಅಥವಾ ನೀವು ಬಂದ್ ಮಾಡಲಿಲ್ಲ ಅಂತಂದರೆ ಎಲ್ಲ ಯೋಜನೆಗಳನ್ನು ಕೂಡ ಕ್ಲೋಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ಇವಾಗ ಪೆಟ್ರೋಲು ಬೆಲೆ ಮತ್ತು ಡೀಸೆಲ್ ಬೆಲೆನ ಏರಿಕೆ ಮಾಡಿದ್ದಾರೆ. ಹಾಗೆ ಬೇರೆ ರೀತಿ ಎಲ್ಲ ರೀತಿಯ ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ನೀವು ಈ ರೀತಿಯಾಗಿ ಉಚಿತವಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲ ಕಡೆನೂ ನೀವು ತೆರಿಗೆನ ಜಾಸ್ತಿ ಮಾಡ್ತಾ ಇದ್ದೀರಾ. ಇದರಿಂದ ಜನಗಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಇವಾಗ ಏನಾಗ್ತಿದೆ ಅಂತಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿ ಆಗ್ತಾ ಇದೆ. ಮನೆಯಲ್ಲಿ ಹೆಂಗಸರಿಗೆ ಕೊಟ್ಟು ಗಂಡಸ್ರ ಹತ್ರ ನೀವು ವಸೂಲಿ ಮಾಡ್ಕೋತಾ ಇದ್ದೀರಾ. ಸೊ ಹಾಗಾಗಿ ನಿಮಗೆ ಕೊಡೋದಕ್ಕಾಗಲಿಲ್ಲ, ಈ ಗ್ಯಾರಂಟಿ ಯೋಜನೆಗಳನ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಕೊಡೋಕ್ಕಾಗಲಿಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡಿ. ಅದನ್ನು ಬಿಟ್ಟು ನೀವು ಈ ರೀತಿಯಾಗಿ ತೆರಿಗೆಗಳನ್ನೆಲ್ಲ ಯಾಕೆ ಜಾಸ್ತಿ ಮಾಡ್ತಾ ಇದ್ದೀರಾ? ನೀವು ಈ ಕೂಡಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಏನು ಜಾಸ್ತಿ ಮಾಡಿದ್ದೀರಾ ಅದನ್ನು ಕಡಿಮೆ ಮಾಡಲೇಬೇಕು. ಇಲ್ಲ ಅಂತಂದರೆ ನಾವು ತೀವ್ರ ಪ್ರತಿಭಟನೆನ ಮಾಡ್ತೀವಿ ಅಂತ ಹೇಳ್ಬಿಟ್ಟು BJPಯ ಕೆಲವೊಂದಿಷ್ಟು ಶಾಸಕರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮನವಿನೂ ಕೂಡ ಮಾಡ್ಕೊಂಡಿದ್ದಾರೆ, ನೀವು ಈಗಲೇ ಕ್ಯಾನ್ಸಲ್ ಮಾಡಬೇಕಂತ ಹೇಳ್ಬಿಟ್ಟು. ಅದಿಲ್ಲಿ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏನು ಜಾಸ್ತಿ ಮಾಡಬೇಕಂತ ಹೇಳಿದ್ರು ಅದು ಹಿಂದಿನಿಂದಲೇ ಜಾರಿ ಆಗಬೇಕು ಅಂತ ಹೇಳಿದರು. ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಮಾತ್ರ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದು. ಈಗ ಸಾಕಷ್ಟು ಜನ ಏನು ತಿಳ್ಕೊತಾರೆ ಅಂತಂದರೆ ನಮ್ಮ ದೇಶದಲ್ಲೇ ಜಾಸ್ತಿ ಆಗಿದೆ ಅಂತ ತಿಳ್ಕೊತಾರೆ. ದೇಶದಲ್ಲಾಗಿಲ್ಲ, ನಮ್ಮ ರಾಜ್ಯದ ತೆರಿಗೆನಲ್ಲಿ ಜಾಸ್ತಿ ಮಾಡಿದ್ದಾರೆ. ಅಂದರೆ ಟ್ಯಾಕ್ಸ್ ಏನು ಕಟ್ತೀವಿ, ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡ್ರು ಕೂಡ ನಾವು ಟ್ಯಾಕ್ಸ್ ಕಟ್ಟಬೇಕು. ಆ ಟ್ಯಾಕ್ಸಲ್ಲಿ 3 ರೂಪೀಸು ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಬೆಲೆ. ಡೀಸೆಲ್ ಬೆಲೆ 3.5 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಈ ರೀತಿಯಾಗಿ ಮಾಡಿರೋದ್ರಿಂದ ಜನಗಳಿಗೆ ಕಷ್ಟ ಆಗ್ತಾ ಇದೆ. 100 ರೂಪಾಯಿ ದಾಟ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ. ಹಾಗಾಗಿ ಕಡಿಮೆ ಮಾಡಿ, ಅಥವಾ ನೀವು 5 ಗ್ಯಾರಂಟಿಗಳನ್ನು ಏನು ಕೊಡ್ತಾ ಇದ್ದೀರಾ ಅದನ್ನು ಬಂದ್ ಮಾಡಿ, ಇಲ್ಲಿಗೆ ನಿಲ್ಲಿಸಿ. ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇರೋದ್ರಿಂದ ನಮ್ಮ ರಾಜ್ಯ ಏನು ಡೆವಲಪ್ ಆಗ್ತಾ ಇಲ್ಲ, ನಮ್ಮ ರಾಜ್ಯನ ಉದ್ಧಾರ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲ ಯೋಜನೆಗಳನ್ನು ಕೂಡ ಬಂದ್ ಮಾಡಿ ಅಂತ ತುಂಬಾ ಒತ್ತಾಯ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ನಮ್ಮ ಸರ್ಕಾರದಿಂದ ಚಿಂತನೆನ ನಡೆಸ್ತಾ ಇದ್ದಾರೆ. ಅಂತಂದರೆ ಮೀಟಿಂಗ್ ಕೂಡ ನಡೀತಾ ಇದೆ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಸರ್ಕಾರಕ್ಕೆ. ನೋಡೋಣ, ಏನೇ ಕ್ಯಾನ್ಸಲ್ ಆಗೋದಿದ್ರು ಕೂಡ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಗೊತ್ತಾಗುತ್ತೆ. ಇನ್ನೊಂದು 15 ದಿನದೊಳಗಡೆ ಗೊತ್ತಾಗುತ್ತೆ ಕ್ಯಾನ್ಸಲ್ ಮಾಡ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು. ಇಲ್ಲಿ ಜನಗಳು ಕೂಡ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಕಡಿಮೆ ಮಾಡಲಿಲ್ಲ ಅಂತಂದರೆ ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಏನು ಜಾಸ್ತಿ ಮಾಡಿದ್ದಾರೆ ಅದನ್ನು ತೆರಿಗೆಗಳನ್ನ ನೀವು ಕಡಿಮೆ ಮಾಡಲಿಲ್ಲ ಅಂತಂದರೆ ನಾವು ಕೂಡ ತೀವ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಜನರೇ ಹೇಳ್ತಾ ಇದ್ದಾರೆ. ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಹೆಂಗಸರಿಗೆ ಕೊಟ್ಬಿಟ್ಟು ನಮ್ಮ ಕೈಯಿಂದ ನೀವೆಲ್ಲ ವಸೂಲಿ ಮಾಡ್ತಾ ಇದ್ದೀರಾ. ಈ ರೀತಿಯಾಗಿ ಕೊಡೋದಾದರೆ ನೀವು ಯಾಕೆ ಕೊಡಬೇಕು? ಉಚಿತ ಗ್ಯಾರಂಟಿಗಳನ್ನ ಯಾಕೆ ಕೊಡಬೇಕು, ಯಾಕೆ ಘೋಷಣೆ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇವಾಗ ಗೃಹಲಕ್ಷ್ಮಿ ಯೋಜನಾ ಹಾಗೂ ಉಚಿತ ಬಸ್ ಪ್ರಯಾಣ ಮತ್ತು ಗೃಹ ಜ್ಯೋತಿ ಏನಿದೆ 3 ಕೂಡ ಕಂಪ್ಲೀಟಾಗಿ ಬಂದ್ ಮಾಡಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ಜೊತೆಗೆ ಸಾಧ್ಯವಾದರೆ ಎಲ್ಲ ಯೋಜನೆಗಳನ್ನು ಕೂಡ ಬಂದ್ ಮಾಡಿ, ಯಾವ ಯೋಜನೆಯೂ ನೀವು ಕೊಡೋದು ಬೇಡ, ಈ ರೀತಿಯಾಗಿ ಕೊಡೋದಿದ್ರೆ ಯಾವ ಯೋಜನೆಗಳು ಕೊಡೋದು ಬೇಡ ಅಂತ ಹೇಳಿ ತುಂಬಾ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಸೊ ಇದೇ ಕಾರಣಕ್ಕೆ ಇವಾಗ 2 ಯೋಜನೆಗಳನ್ನ ಬಂದ್ ಮಾಡಬೇಕನ್ನೋದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಏನೇ ಗೊತ್ತಾಗೋದಿದ್ರು ಇನ್ನೊಂದು 15 ದಿನದಲ್ಲೇ ಗೊತ್ತಾಗುತ್ತೆ ಬಂದ್ ಆಗುತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು. ಈಗ 11ನೇ ಕಂತಿನ ಹಣ ಬಿಡುಗಡೆ ಆಗೋ ಅಷ್ಟರಲ್ಲೇ ಗೊತ್ತಾಗುತ್ತೆ. ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಈ ಕ್ಯಾನ್ಸಲ್ ಮಾಡೋದಕ್ಕೆ ಕಾರಣನೇ ಇದು. ಈಗ ಎಲ್ಲ ರೀತಿ ತೆರಿಗೆಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬೇರೆ BJPಯ ಕೆಲವೊಂದಿಷ್ಟು ಶಾಸಕರು, ಕಾಂಗ್ರೆಸ್ನ ಶಾಸಕರು ಮತ್ತು ಜನಗಳು ಎಲ್ಲರೂ ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಮೀಟಿಂಗ್ ನಡೀತಾ ಇದೆ. ಕ್ಯಾನ್ಸಲ್ ಆದ ತಕ್ಷಣ ನಾನು ತಿಳಿಸ್ಕೊಡ್ತೀನಿ, ಅಥವಾ ಕಂಟಿನ್ಯೂ ಮಾಡ್ತಾರಾ ಅಂತ ಮತ್ತೆ ಏನಾದರೂ ಘೋಷಣೆ ಮಾಡಿದರೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನೀವಿನ್ನು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.